ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇವತ್ತು ನಿಮಗೆ ರುಚಿಕರವಾದ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ಒಂದು ಬಾಣಲೆಗೆ ಕಬ್ಬಣದ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಕಲೋಂಜಿ, ಕಪ್ಪು ಜೀರಿಗೆ ಅಂತಾರಲ್ಲ ಅದು, ಮತ್ತು ಕರಿಬೇವು ಸ್ವಲ್ಪ ಮುರಿದುಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಒಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿನ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಟ್ರಾನ್ಸ್ಲೂಸೆಂಟ್ ಅಂತಾರಲ್ಲ, ನೀರು ಅಲ್ಲಿವರೆಗೂ ಆಗೋವರೆಗೂ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು 10 ಬೆಳ್ಳುಳ್ಳಿ ಇದನ್ನು ಹೆಸರೆಲ್ಲ ಚೆನ್ನಾಗಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಸುದ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಆ ರೀತಿ ಹುರ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ಈಗ 4 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು. ಈಗ ಅದಕ್ಕೆ ಸ್ಮ್ಯಾಶ್ ಆಗೋಕ್ಕೋಸ್ಕರ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬೇಗನೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊಂಡಿದ್ದೀನಿ. ಅದನ್ನು ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ಅದೇ ಇದರಲ್ಲಿ ಬೇಯ್ಕೊಳ್ಳಿ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ನೀವು. ಇನ್ನು ಮತ್ತೆ ಈಗ ಬಾಡಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಮಸಾಲೆನ ಹಾಕ್ಕೊತಾ ಬರೋಣ ಒಂದೊಂದೇ. ಮೊದಲಿಗೆ ನಾನು ಚಿಲ್ಲಿ ಪೌಡರು 1½ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಜೀರಾ ಪೌಡರು 1 ಟೀ ಸ್ಪೂನ್, ಆಮೇಲೆ ಧನಿಯಾ ಪೌಡರ್ 1½ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಎಲ್ಲ ಸ್ಮ್ಯಾಶ್ ಆಗಿದೆ ನೋಡಿ, ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ನೋಡಿ, ನಾನು ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಲಾಸ್ಟಾಗಿ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. 1-2 ಮಿನಿಟ್ಸ್ ಆಗಲಿ. ಈಗ ನೋಡಿ, ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ. ಈಗ ಎಲ್ಲ ಚೆನ್ನಾಗಾಗಿದೆ ಎಲ್ಲನೂ ಅಂತ. ಇದು ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವೀಕ್ವರೆಗೂ ಯೂಸ್ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನದ ಜೊತೆ, ತುಪ್ಪದ ಜೊತೆ ತಿನ್ನೋ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಅಥವಾ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ. ಒಳ್ಳೆ ಪಿಕ್ಕಲ್ ತಿಂದಂಗೆ ಅನಿಸುತ್ತೆ. ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಫ್ರಿಜ್ಜಲ್ಲಿ ಮಾಡಿಟ್ಕೊಂಡಿದ್ರೆ ತಕ್ಷಣಕ್ಕೆ ಯೂಸ್ ಮಾಡ್ಕೋಬೋದು ಇದನ್ನು. ನಾನು ಇದನ್ನು ರೊಟ್ಟಿ, ಮಲ್ಟಿಗ್ರೇನ್ ರೊಟ್ಟಿ ಮಾಡಿದ್ದೆ. ಅದನ್ನು ನಾನು ಒಂದು ಚಾನಲಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೋಡಿ. ತುಂಬ ಈಸಿ ಮತ್ತು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.